ಮಂಜುನಾಥ್ ಅವರೇ, ಹೇಳಿ ಸರ್. ನೀವು ಹೇಳ್ತಾ ಇದ್ರಿ ಅಡಿಕೆ ಬೆಳೆದಿದ್ದೀವಿ ಅಂತ ಹೇಳ್ಬಿಟ್ಟು. ಹಾಂ. ಅಡಿಕೆ ಬೆಳೆದು ನೀವು ಪರ್ಯಾಯ ವ್ಯವಸ್ಥೆ ಅಥವಾ ಪರ್ಯಾಯ ಕ್ರಾಪ್‌ಗಳನ್ನ ಯಾಕೆ ಹಾಕ್ಬೇಕಾಯ್ತು? ಅದಕ್ಕೆ ಏನ್ ನಿಮ್ಗೆ ಅದಕ್ಕೆ ಯಾರು ಮಾಡಿದ್ರು ಅಥವಾ ಯಾರು ಹೇಳಿದ್ರು? ಯಾರು ಮಾಡಿದ್ರು ಅಥವಾ ಯಾರು ಹೇಳಿದ್ರು ಅಂತ ಅಲ್ಲ. ಈಗಿನ ಕಾಲಮಾನಗಳಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ಬೆಳೆ ಅಂತರ ಬೆಳೆಯಾಗಿ ನಾವು ಬಾಳುವಂಥದ್ದು ತುಂಬಾ ಒಳ್ಳೇದು. ಯಾಕೆ ಅಂತಂದ್ರೆ, ಒಂದೇ ಬೆಳೆನ ನಾವು ಬೆಳೆದು ಯಾವುದೇ ರೀತಿಯಾಗಿ ಲಾಭಾಂಶ ಮಾಡಕ್ಕಾಗಲ್ಲ. ಯಾಕೆ ಅಂತಂದ್ರೆ, ಕೆಲವೊಂದು ಟೈಮಲ್ಲಿ ತುಂಬಾ ಮಳೆ ಬರ್ತಿರುತ್ತೆ. ಅತಿವೃಷ್ಟಿ ಆಗ್ಬೋದು ಅಥವಾ ಅನಾವೃಷ್ಟಿ ಆಗ್ಬೋದು. ಆ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ, ಅರಳು ಇದೇ ರೀತಿ ಹಿಡಿಯುತ್ತೆ ಅಂತ ಹೇಳಕ್ ಬರಲ್ಲ. ಕೆಲವೊಂದು ಟೈಮಲ್ಲಿ ಉದುರುತ್ತೆ. ಹಾಗಾಗಿ ಇನ್ನೊಂದೇನಾಗುತ್ತೆ ಅಂತಂದ್ರೆ, ಪರ್ಯಾಯ ಬೆಳೆ ಬೆಳೆದಾಗ ಏನಾಗುತ್ತೆ ಅಂತಂದ್ರೆ, ಒಂದರಲ್ಲಿ ಏನಾದ್ರೂ ನಮಗೆ ಲಾಸ್ ಆಯ್ತು ಅಂದ್ರೆ ಇನ್ನೊಂದ್ರಲ್ಲಿ ನಮ್ಗೆ ಲಾಭ ಕೊಡುತ್ತೆ. ಹಂಗಂತೇಳಿ ತುಂಬಾ ನಾವು ಯಥೇಚ್ಛವಾಗಿ ಲಾಭಾಂಶ ನಿರೀಕ್ಷೆ ಮಾಡ್ತೀವಿ ಅಂತಲ್ಲ. ಆ, ಒಟ್ಟಾರೆಯಾಗಿ ನಮಗೆ ಯಾವುದೇ ರೀತಿಯಾದ ಅಡೆತಡೆ ಇಲ್ಲದ ರೀತಿ ನಮಗೆ ಒಟ್ಟು ಇನ್ಕಮ್ ಅಂತೂ ಬಂದೇ ಬರುತ್ತೆ. ಈಗ ನೋಡಿ ವಿಳ್ಯದೆಲೆ ಹಾಕಿದ್ದೀವಿ, ಸರಿನಾ? ವಿಳ್ಯದೆಲೆ ಬೆಳೆ ಇದು ಅಪ್ಪಿತಪ್ಪಿ ಏನಾದರೂ ವಿಳ್ಯದೆಲೆ ರೇಟ್ ಕಮ್ಮಿ ಆಯಿತು ಅಂತಂದರೆ ಕಾಳುಮೆಣಸು ಕೂಡ ಹಾಕಿದ್ದೀವಿ. ಕಾಳುಮೆಣಸಲ್ಲೂ ಕೂಡ ನಮಗೆ ಲಾಭಾಂಶ ಇದೆ. ಈಗಿನ ದಿನಮಾನಗಳಲ್ಲಿ ಒಳ್ಳೆ ಕಾಳುಮೆಣಸಿಗೆ ಒಳ್ಳೆ ಇದಿದೆ, ತುಂಬ ಬೆಲೆ ಇದೆ. ಆಮೇಲೆ ಕೆಲವೊಂದು ಕಡೆ ಏಲಕ್ಕಿನೂ ಸಹ ಹಾಕಿದ್ದೀವಿ. ಏಲಕ್ಕಿ ಹಾಕಿದ್ದೀವಿ. ಅದು ಈಗ ಮೊನ್ನೆ ಎಲ್ಲೋ ಒಂದು ಕಡೆ ನೋಡ್ಕೊಂಡು ಬಂದಿದ್ದೆ. ಹಂಗಾಗಿ ಸ್ವಲ್ಪ ತಂದು ಹಾಕಿದ್ದೀನಿ. ನಮ್ಮ ವಾತಾವರಣದಲ್ಲಿ ಏಲಕ್ಕಿ ಬರೋದು ಸ್ವಲ್ಪ ಕಷ್ಟನೇ. ಆದರೆ ಇದಕ್ಕೆ ಒಳ್ಳೆ ರೀತಿಯಾದ ನಾವು ವಾತಾವರಣ ಕಲ್ಪಿಸಿ ಕೊಟ್ಟಾಗ ಎಲ್ಲ ಇದರಲ್ಲೂ ಕೂಡ ಇದನ್ನು ಬೆಳಿಬೋದು. ಎಲ್ಲ ಮಣ್ಣಲ್ಲೂ ಬೆಳಿಬೋದು, ಎಲ್ಲ ವಾತಾವರಣದಲ್ಲೂ ಸಹ ಬೆಳಿಬೋದು. ಏನಪ್ಪ ಅಂತ ಹೇಳಿದ್ರೆ, ಸ್ವಲ್ಪ ಈ ವಾತಾವರಣ ತುಂಬ ತಂಪಾದ ವಾತಾವರಣನ ಇದು ಕೇಳುತ್ತೆ. ಎಷ್ಟು ಟೆಂಪರೇಚರು, ಶೀತ ಅದಕ್ಕೆಲ್ಲ ಎಷ್ಟು ಇಲ್ಲ ಬೇಕಾಗತ್ತೆ? ಇಲ್ಲ ಅದು ಇಷ್ಟೇ ಟೆಂಪ್ರೇಚರ್ ಅಂತ ಏನಿಲ್ಲ ಅದಕ್ಕೆ. ಕನಿಷ್ಠ ಅದರಲ್ಲಿ ಈಗ ನಾವು 40 ಡಿಗ್ರಿ 45 ಡಿಗ್ರಿ ಇದ್ರೂ ಕೂಡ ಬರುತ್ತೆ. ಬಟ್ ಅದಕ್ಕೆ ಏನು ಬೇಕಾಗಿರೋದು ಅಂತಂದ್ರೆ, ನೀರಿನಿಗಿಂತ ತಣ್ಣನೆ ವಾತಾವರಣ ಬೇಕು. ಕೆಲವ್ರು ಏನಂತಾರೆ, ತಣ್ಣನೆ ವಾತಾವರಣ ಅಂದಿದ ತಕ್ಷಣ ಏನು ಮಾಡ್ತಾರೆ ಅಂತಂದ್ರೆ, ಅದಕ್ಕೆ ನೀರು ಬಿಡೋದಕ್ಕೆ ಶುರು ಮಾಡ್ತಾರೆ. ನೀರಿಂದಲ್ಲ ಅದು, ಅದು ನೀರನ್ನ ಅಪೇಕ್ಷೆ ಪಡಲ್ಲ. ಅದು ನೀವು ಹೆಂಗೆ ಅಡಿಕೆ ಕೊಡ್ತೀರ ಅದೇ ರೀತಿನೇ ನೀರು ಕೊಡಬೇಕು. ಮತ್ತೆ ಬೇರೆ ರೀತಿಯಾದ ಗೊಬ್ಬರ ಕೊಡುವಂಥ ಅವಶ್ಯಕತೆ ಇಲ್ಲ ಅದಕ್ಕೆ. ಇದು ಏನು ಎಲ್ಲ ಸುಮ್ಮನೆ. ಅದು ಕೂಡ ಏನು ಅಂತಂದ್ರೆ, ಇಲ್ಲಿ ಸಿಕ್ಕಂತ ಇದು ತ್ಯಾಜ್ಯಗಳನ್ನೇ ಕೆಲವೊಂದು ವೇಸ್ಟ್ ತ್ಯಾಜ್ಯಗಳನ್ನೇ ಬಳಸ್ಕೊಂಡು ಅದು ಕರೆಕ್ಟಾಗಿ ಬೆಳೆಯುತ್ತೆ. ಅದಕ್ಕೆ ಬೇಕಾಗಿರೋದು ಅಂದರೆ ಕೂಲ್ ವಾತಾವರಣ ಬೇಕು, ತಣ್ಣಗಿರಬೇಕು. ತಣ್ಣಗಿದ್ದಾಗ ಏನಾಗುತ್ತೆ ಅಂತಂದರೆ ಅದು ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೆಯುತ್ತೆ. ಹಂಗಾಗಿ ಕೆಲವೊಂದು ಟೈಮಲ್ಲಿ ಈಗ ನೋಡ್ರಿ, ಈಗ 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 ಸಂಜೆ ಟೈಮಲ್ಲಿ ಬೀಳುವಂಥ ಬಿಸಿಲು ಏನು ವಾತಾವರಣ ಇರುತ್ತಲ್ಲ, ಅದೇ ಟೈಪಲ್ಲಿ ಅದಕ್ಕೆ ಬೇಕು, ವಾತಾವರಣ ಬೇಕು. ತುಂಬ ಬಿರು ಬೇಸಿಗೆಯಲ್ಲಿ ಬೀಳುವಂಥ ಬಿಸಿಲು ಬಿದ್ದಾಗ ಏನಾಗುತ್ತೆ ಅಂತಂದರೆ ಅದು ಒಣಗಕ್ಕೆ ಶುರು ಆಗುತ್ತೆ. ಅಂಥ ಟೈಮಲ್ಲಿ ಏನು ಮಾಡಬೇಕು, ಆ ಥರದ್ದು ಏನಾದ್ರು ನಾವು ಬೆಳಿಲೇಬೇಕು ಅನ್ನೋರು ಸುತ್ತಮುತ್ತ ಶೇಡ್ ನೆಟ್ಗಳು ಬರುತ್ತೆ. ಕೆಲವೊಬ್ರು ಗರಿಗಳು ಕಟ್ಟಿಸ್ತಾರೆ, ತುಂಬ ಖರ್ಚು ವೆಚ್ಚಗಳು ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಶೇಡ್ ನೆಟ್ಗಳು ಕಟ್ಟಬೇಕು. ಅವಾಗ ಬರುತ್ತೆ. ಇಲ್ಲ ಅಂದರೆ ಈಗ ನಾವೀಗ ಬೆಳೆದೆಲೆ ಹಾಕಿದ್ದೀವಿ, ಕಾಳುಮೆಣಸು ಹಾಕಿದ್ದೀವಿ, ಇಂಥದ್ದು ಏನಾದರೂ ಇಲ್ಲ. ಇನ್ನೂ ಕೆಲವ್ರು ಏನು ಮಾಡ್ಬೋದು ಅಂತಂದರೆ ಬಾಳೆಗಳನ್ನ ಹಾಕೋಬೋದು ಸುತ್ತ. ಅದರಲ್ಲೂ ಇನ್ಕಮ್ ಆಗುತ್ತೆ, ಅದ್ರಾಗೆ ಲಾಸ್ ಏನಾಗಲ್ಲ. ಸುತ್ತ ಒಂದು ಸಾಲಿಗೆ ನಾವು ಬಾಳೆ ಹಾಕಿದಾಗ ಇವತ್ತಿನ ದಿನ ಏನು ಇದೆ ಅಂತಂದರೆ ಬಾಳೆಗೆ ತುಂಬ ಬಾಳೆಗೆ ಒಳ್ಳೆ ಇದಿದೆ, ರೇಟ್ ಇದೆ, ಹೌದು. ಒಳ್ಳೆ ರೇಟ್ ಇದೆ, ಸರಿನಾ? ಅದು ಕೂಡ ಬರುತ್ತೆ. ಅದ್ರ ಜೊತೆಗೆ ಏಲಕ್ಕಿನೂ ಬರುತ್ತೆ. ಏಲಕ್ಕಿಗೆ ಇವತ್ತಿನ ಇದರಲ್ಲಿ ಏನು ಕನಿಷ್ಠ ಅಂತಂದ್ರೂ 4,000 ರೂಪಾಯಿ ಇದಿದೆ, ಕೆ ಜಿ ಇದೆ. ಸುಮ್ಮನೆ ಕಮ್ಮಿ ಅಂತಂದ್ರೂ ಏನು ನಮಗೇನು 3,000 ರೂಪಾಯಿ ಕಮ್ಮಿ ಏನು ಹೋಗಲ್ಲ ಏಲಕ್ಕಿ. ರೈತನಿಗೆ ಮೋಸ ಇಲ್ಲ. ರೈತನಿಗೆ ಮೋಸ ಇಲ್ಲ. ರೈ ಅವನಿಗೆ ಅವನ ಶ್ರಮಕ್ಕೆ ತಕ್ಕಂತ ಬೆಲೆ ಸಿಕ್ಕೇ ಸಿಕ್ಕೇ ಸಿಗತ್ತೆ. ಸಿಗುತ್ತೆ. ಮಿಶ್ರ ಬೆಳೆಯಲ್ಲಿ ಅವನಿಗೆ ಲಾಭ ಲಾಭ ಹೆಚ್ಚಿದೆ. ಇದೆ. ಮಿಶ್ರ ಬೆಳೆಯಲ್ಲೇ ಲಾಭ ಇರೋದು. ಯಾಕೆಂತಂದ್ರೆ ಯಾವತ್ತೂ ಕೂಡ ಒಂದೇ ಒಂದು ಇದಕ್ಕೆ ನಾವು ಯಾವತ್ತೂ ಸ್ಟಿಕ್ ಆನ್ ಆಗಿರಬಾರ್ದು. ಅಂತಂದ್ರೆ ಒಂದೇ ಒಂದು ಯಾವುದೋ ಒಂದು ಬೆಳೆಗೆ ನಾವು ಸ್ಟಿಕ್ ಆನ್ ಆಗಿರಬಾರ್ದು. ಎಲ್ಲಾ ಬೆಳೆನೂ ಕೂಡ ನಾವು ಪರ್ಯಾಯ ಬೆಳೆವಾಗಿ ಬೆಳಿಬೇಕು. ನಮಗೆ ಎಷ್ಟು ಸಾಧ್ಯನೋ ಖಾಲಿ ಜಾಗಗಳನ್ನ ಆದಷ್ಟು ನಾವೇನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿಗೆ ತುಂಬೋದಕ್ಕೆ ಪ್ರಯತ್ನ ಮಾಡಬೇಕು. ಈ ಬೆಳೆ ಹಾಳಾಯ್ತು ಅಂತಂದ್ರೆ ಆ ಬೆಳೆ ಬಂದೇ ಬರುತ್ತೆ ನಮಗೆ. ಮುಂಚೆ ನೋಡ್ತಾ ಇದ್ವಿ ನಾವು ವೆನಿಲಾ ಬೆಳೀತಾ ಇದ್ರು. ಈಗ ಎಲೆ, ವಿಳ್ಯದೆಲೆ ಅಥವಾ ಹಿಪ್ಲಿ, ಕಾಳುಮೆಣಸು, ಈ ರೀತಿಯಾದ ಬೆಳೆಗಳನ್ನ ಬೆಳೀತಿದ್ದಾರೆ. ಯಾವ್ದನ್ನ ಬೆಳೆದ್ರೆ ಯಾವ್ದಕ್ಕೂ ವ್ಯತಿರಿಕ್ತವಾಗಿ ಏನು ಪರಿಣಾಮ ಆಗೋದಿಲ್ಲ ಅಲ್ಲ? ಇಲ್ಲ, ವ್ಯತಿರಿಕ್ತವಾಗಿ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಏನು ಬರೋದಿಲ್ಲ. ಕೆಲವೊಂದು ಅವ್ರು ಬೆಳೆಯೋ ನೀತಿಗಳು ಏನಾಗಿರುತ್ತೆ ಅಂತಂದ್ರೆ, ಒಬ್ಬರನ್ನ ನೋಡಿದ ತಕ್ಷಣ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಈಗ ವಿಳ್ಯದೆಲೆ ಬೆಳೆದಿದ್ದಾರೆ ಅವರು ಕೂಡ ಪಕ್ಕದವರು ವಿಳ್ಯದೆಲೆನೇ ಬೆಳೆಯಕ್ಕೆ ಶುರು ಮಾಡ್ತಾರೆ. ಒಬ್ಬರು ನೋಡಿದ ತಕ್ಷಣ ಇನ್ನೊಬ್ರು ಬೆಳೆಯುತ್ತೆ ಅಂದ್ರೆ 10 ಜನ ಸಂಖ್ಯೆನೂ ಈಗ ಸಮಪಾತದಲ್ಲಿದ್ದಾಗ ಏನಾಗುತ್ತೆ ಅಂತಂದ್ರೆ ರೈತನಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಬಟ್ ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ, ಈಗ ಅವರು 10 ಸಾಲಲ್ಲಿ ವಿಳ್ಯದೆಲೆ ಬೆಳೆದಿದ್ದಾರೆ ಅಂದ್ರೆ ಇವ್ರು 2 ಸಾಲಲ್ಲಿ ಬೆಳಿಬೇಕು. ಇವ್ರು 2 ಸಾಲಲ್ಲಿ ಬೆಳೆದು ಇನ್ನು 2 ಸಾಲಲ್ಲಿ ಬೇರೆ ಬೆಳೆನ ಬೆಳಿಬೇಕು. ಈಗ ನೀವು ಈ ತರ ಮಿಶ್ರ ಬೆಳೆಗಳನ್ನ ಬೆಳೆಯೋ ಐಡಿಯಾ ತಗೊಂಬಂದ್ರಿ. ಹ್ಮ್. ಯಾರನ್ನಾದ್ರು ನೋಡಿದ್ರಾ? ಅಥವಾ ಯಾವ್ದಾರ ಕೃಷಿ ವಿಜ್ಞಾನಿಗಳನ್ನ ಕೇಳಿದ್ರಾ? ಅಥವಾ ಯಾರು ನಿಮಗೆ ಅದನ್ನ ಪ್ರೇರಣೆ ಮಾಡ್ತು? ಏನ್ ಇಲ್ಲ, ಪ್ರೇರಣೆ ನಾವು ಮಾಡ್ತು? ಕೆಲವೊಂದು ಟೈಮಲ್ಲಿ ನಾವು ಕೆಲವೊಂದು ತೋಟಗಳಿಗೆ ಹೋಗಿದ್ದೀವಿ. ಅಂದ್ರೆ ಈ ರೀತಿ ನಾವು ಮಾಡ್ಬೋದಾ ಅಂತ ನಾವು ಯೋಚನೆ ಮಾಡಿದಾಗ ಕೆಲವೊಂದು ಟೈಮಲ್ಲಿ ನಮಗೇನೆ ಮಾಡಲೇಬೇಕು. ಈ ಥರ ಮಾಡಿದ್ರೆ ನಮಗೆ ಒಂದು ಇದು ಸಿಗೋದು. ಯಾಕೆಂದ್ರೆ ಇವತ್ತಿನ ನೋಡ್ತಾ ಇರೋಂಥ ವಾತಾವರಣದಲ್ಲಿ ಆಲ್ಮೋಸ್ಟ್ ಆಲ್ ಸ್ವಲ್ಪ ರೈತರುಗಳಿಗೆ ಈ ಮಾರ್ಕೆಟಿಂದ ಆಗಿರ್ಬೋದು ಅಥವಾ ಇವತ್ತಿನ ಇದರಲ್ಲಿ ಸರಿಯಾದ ಬೆಲೆಗಳು ಸಿಗ್ತಾ ಇಲ್ಲ. ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಸುಮ್ಮನೆ ರೈತರು ಸುಮ್ಮನೆ ಏನೋ ಒಂದೇ ಒಂದು ಇದಕ್ಕೆ ಅಡಿಕೆನೆ ಬೆಳ್ಕೊಂಡು ಕೊನೆಗೆ ಅವನು ಲಾಸ್ ಮಾಡ್ಕೊತಾನೆ. ಕೊನೆಗೆ ಇಲ್ಲ ಅಂತಂದ್ರೆ ಬರೀ ವಿಳ್ಯದೆಲೆನೇ ಬೆಳ್ಕೊಂಡು ಲಾಸ್ ಮಾಡ್ಕೊತಾನೆ. ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ, ಒಂದು ಎಲ್ಲ ರೀತಿಯಿಂದ ಯೋಚನೆ ಮಾಡಬೇಕು, ಎಲ್ಲ ಚೇಂಜ್ ಆಗಿ ಯೋಚನೆ ಮಾಡಬೇಕು. ನೋಡೋಣ ನಾವೇನಾದ್ರು ಸಪ್ರೇಟಾಗಿ ಮಾಡ್ಬೋದು.
ಒಂದು ಬೆಳೆಯಿಂದ ಉಪ ಬೆಳೆಗಳನ್ನ ಮಾಡಬೇಕು. ಈಗ ನೋಡಿ ಇಷ್ಟೊಂದು ಖಾಲಿ ಜಾಗ ಇದೆ, ಇದರಲ್ಲಿ ಏನಾದ್ರು ಸ್ವಲ್ಪ ತರಕಾರಿಗಳನ್ನ ಬೆಳ್ಕೋಬಹುದು, ಆಮೇಲೆ ಕೆಲವೊಂದು ಹಣ್ಣುಗಳು ಬೆಳ್ಕೋಬಹುದು. ಈಗ ನಾವು ದುಡ್ಡು ಕೊಟ್ಟು ತರಬೇಕು, ಅದೇ ರೀತಿಯಾದ ಕರೆಕ್ಟಾಗಿ ಈಗ ಆ, ಆಯಾ ಸೀಸನಲ್ಲಿ ನಾವು ಬೆಳೆದಿರೋಂಥ ಹಣ್ಣುಗಳು ನಾವೇ ತಿನ್ಬೋದು. ಈಗ ದುಡ್ಡು ಕೊಟ್ಟು ಈಗ ಇವತ್ತಿನ ಇದರಲ್ಲಿ ನಾವು ತರಕ್ಕಾಗಲ್ಲ. ಆಮೇಲೆ ಅವ್ರು ಯಾವ ರೀತಿ ಬೆಳೆದಿರ್ತಾರೆ ನಮ್ಗೆ ಗೊತ್ತಿರಲ್ಲ. ಅವ್ರಿಗೇನು ಕೆಮಿಕಲ್ ಬೆಳೆದಿರ್ತಾರ, ಆರ್ಗ್ಯಾನಿಕ್ ಆಗಿ ಬೆಳೆದಿರ್ತಾರ ಗೊತ್ತಿರಲ್ಲ. ಸುಮ್ಮನೆ ತರ್ತೀವಿ ನಾವು. ರೋಗ ಬರಬಾರ್ದು ಅಂತ ಹಣ್ಣನ್ನು ತರಕ್ ಹೋಗ್ತೀವಿ, ತಗೊಬಂದು ನಾವೇ ರೋಗ ಬರ್ಸ್ಕೊಂತೀವಿ. ಅದಕ್ಕೆ ದುಡ್ಡು ನಾವಾಗೆ ಬೆಳೆದಾಗ ಏನಾಗುತ್ತೆ ಅಂತಂದ್ರೆ ಅದ್ರ ಮೇಲೆ ನಮ್ಗೆ ನಂಬಿಕೆ ಇರುತ್ತೆ. ಯಾಕೆಂದ್ರೆ ನನಗೆ ನಾನು ಬೆಳೆದಿರೋಂಥ ಬೆಳೆ ಮೇಲೆ ನನಗೆ ತುಂಬಾ ನಂಬಿಕೆ ಇರುತ್ತೆ. ಹಂಗಾಗಿ ನಾವು ತಿನ್ಬಹುದು, ಇನ್ನೊಬ್ರಿಗೂ ಕೊಡ್ಬೋದು. ಹಾಗಾಗಿ ಏನೇ ಅಂತ ಅಂದ್ರೂ ಕೂಡ ನಮ್ಮ ತೋಟಗಳಲ್ಲೇ ಆದಷ್ಟು ನಾವು ಸಣ್ಣ ಸಣ್ಣ ಖಾಲಿ ಜಾಗಗಳನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡು ಬೆಳಿಬೇಕು. ತರಕಾರಿ ಆಗಲಿ ಹಣ್ಣಾಗ್ಲಿ ಬೆಳಿಬೇಕು. ಸೀಸನ್ ವೈಸ್ ಹಣ್ಣುಗಳನ್ನ ಬೆಳ್ಕೋಬೇಕು. ಈಗ ಯುವಕರಿದ್ದೀರಿ ಮಂಜುನಾಥ್ ಅವರೇ, ಹಾ ಸರ್. ಹಲವಾರು ಯುವಕರು ಈಗ ಏನದು ರೈತಾಪಿ ಬೇಡ ಅಥವಾ ಕೃಷಿಯನ್ನ ಮರೆತು ಬೇರೆ ಕಡೆ ಆ ಕೆಲಸಗಳು ಮಾಡಬೇಕು, ಅದರಲ್ಲಿ ಲಾಭ ಹೆಚ್ಚಿದೆ ಅಂತ ಹೇಳ್ತಾರೆ. ನಾವು ನೋಡಿದ ಹಾಗೆ ನೀವು ಸತತವಾಗಿ 7 ವರ್ಷದಿಂದ ಇದು ಸಣ್ಣ ಸಸಿಯಿಂದ ಹಿಡಿದು ನೀವು ನಿಮ್ಮ ತಂದೆ ಎಲ್ಲ ಸೇರಿಬಿಟ್ಟು ಈ ರೀತಿಯಾದ ಒಂದು ಆ, ಉತ್ಕೃಷ್ಟ ಮಟ್ಟದ ಬೆಳೆಯನ್ನು ತಗೊಳ್ತಾ ಇದ್ದೀರಿ. ಈಗ ಏನು ಅಡಿಕೆದಾಗಲಿ ಅಥವಾ ಇನ್ನು ಉಳಿದಂತೆ ಈ ವಿಶೇಷವಾಗಿ ಬೇರೆ ಬೆಳೆದಿದ್ದೀರಲ್ಲ ಅವುಗಳನ್ನು, ಆಮೇಲೆ ಹೊಸದಾಗಿ ಪ್ರಯೋಗ ಕೂಡ ಮಾಡ್ತಾ ಇದ್ದೀರಿ. ಈಗ ಹೌದು ನೀವು ಹೇಳಿದ್ರಿ ನಾವು ಏಲಕ್ಕಿ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೌದು. ಹೇಳ್ಬಿಟ್ಟು. ಈಗ ಹಂಗೆಲ್ಲ ಮಾಡಬೇಕಾದ್ರೆ ಯಾಕೆ ಯುವಕರು ಈ ರೀತಿ ವೃತ್ತಿಯನ್ನು ಬಿಟ್ಟು ಹೊರಗೆ ಹೋಗಬೇಕು? ರೈತಾಪಿಲೆ ಇರಬಹುದಲ್ವಾ? ಅದಕ್ಕೇನು ಹೇಳ್ತೀರಿ? ರೈತಾಪಿಲೇ ಇರ್ಬೋದು. ಈಗ ನಾನು ಮೊದಲೇ ಹೇಳಿದಂಗೆ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ತಮ್ಮ ತಪ್ಪು ತಿಳುವಳಿಕೆಯಿಂದ ಏನ್ ಮಾಡ್ತಾ ಇದಾರೆ ಅಂದ್ರೆ ಒಂದೇ ಬೆಳೆಯನ್ನ ಸ್ಟಿಕ್ ಅನ್ನು ಹಾಕ್ತಾ ಇದಾರೆ. ಒಂದೇ ಬೆಳೆಯನ್ನ ನಂಬ್ಕೊಂಡು ಅದರಲ್ಲಿ ಲಾಸ್ ಆಯ್ತು ಅಂತ ಹೇಳ್ಬಿಟ್ಟು ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಬೇರೆ ಕಡೆ ಮುಖ ಮಾಡ್ತಾ ಇದಾರೆ. ಗೊತ್ತಾ? ಹಂಗಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಅವರು ಈಗ ಚೇತರಿಸ್ಕೋಬೇಕು. ಈಗ ಪ್ರತಿಯೊಬ್ಬರಿಗೂ ಲಾಭ ನಷ್ಟ ಇದ್ದಿದ್ದೆ. ಯಾವುದೇ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೂ ಕೂಡ ಒಂದೇ ಸರಿ ಹಾಕಿದ್ದು ಬಂಡವಾಳಕ್ಕೆ ನಮಗೆ ಲಾಭಾಂಶ ಸಿಗಲ್ಲ. ಎಷ್ಟೋ ಕಂಪ್ನಿಗಳು ಈಗ ಸಾವಿರದಿಂದ ಶುರು ಮಾಡಿದವು, ಒಂದೇ ಸರಿ ಲಾಭ ಸಿಕ್ಕಿದಾವೆ. ಕೆಲವೊಬ್ರು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿರೋರು ಒಂದು 100 ರೂಪಾಯಿದಲ್ಲೇ ಲಾಸ್ ಮಾಡ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಈಗ ನಮ್ಮ ಯುವಕರುಗಳೇ ಈ ತರ ತಪ್ಪು ದಾರಿ ಹಿಡಿತಾ ಇದ್ದಾರೆ ಅಂದಾಗ ಕೆಲವೊಬ್ರಿಗೆ ಅವ್ರು ನೋಡಿ ಮೋಟಿವೇಟ್ ಆಗ್ತಾ ಇಲ್ಲ. ಅವ್ರೇನ್ ಮಾಡ್ತಾ ಇದಾರೆ ಅಂತಂದ್ರೆ ಇವ್ರ ತರ ನಾವು ಹೋಗ್ಬೇಕು, ಅಫಿಷಿಯಲ್ ಜೀವನ ಮಾಡಬೇಕು, ಈ ತರ ಮಾಡ್ಕೊಂಡು ದಿಢೀರ್ ಮಾಡ್ಕೊಂಡು ಶ್ರೀಮಂತರಾಗಬೇಕು. ದಿಢೀರ್ ಶ್ರೀಮಂತರಾಗಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇಂದ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಹೋಗ್ತಾ ಇದಾರೆ. ಅಂದ್ರೆ ಈಗ ಬದಲಾವಣೆಗಳನ್ನ ಅವ್ರು ಏನ್ ಮಾಡ್ತಾ ಇದಾರೆ, ಅನುಸರಿಸ್ತಾ ಇದಾರೆ. ತನ್ನ ತಂದೆ ತಾಯಿ ಮಾಡಿದ್ದನ್ನ ಅನುಸರಿಸ್ತಾ ಇಲ್ಲ ಅವರು. ಈಗಿನ ವರ್ತಮಾನಕ್ಕೆ ಏನು ಈಗ ವರ್ತಮಾನಗಳಲ್ಲಿ ಬದಲಾವಣೆ ಬರ್ತಾ ಇದೆ. ಈಗಿನ ತುಂಬಾ ಫಾಸ್ಟ್ ಜನರೇಷನ್ ಏನು ಫಾಸ್ಟ್ ಮೂವ್ ಆಗ್ತಿದೆ. ದಿಢೀರ್ನ ಶ್ರೀಮಂತರಾಗಬೇಕು, ದಿಢೀರ್ನ ದುಡ್ಡು ಮಾಡಬೇಕು. ಈಗ ನಮಗೆ ಬರ್ತಾ ಇರೋಂಥ ಇದು ಇನ್ಕಮ್ ಸಾಕಾಗ್ತಾ ಇಲ್ಲ. ಅಲ್ಲಿ ಹೋದ್ರೆ ನಮ್ಮೆಲ್ಲ ಲಕ್ಷಗಟ್ಟಲೆ ಸಂಬಳ ಬರುತ್ತೆ. ಈ ರೀತಿ ಅವರ ಮೈಂಡ್ ಸೆಟ್ ಇಂದ ಏನಾಗ್ತಿದೆ ಅಂತ ಅಂದ್ರೆ ಕೆಲವು ರೈತರುಗಳು ಅವರು ತಮ್ಮಷ್ಟಕ್ಕೆ ತಾವೇ ತಪ್ಪು ದಾರಿನ ಹಿಡಿತಾ ಇದ್ದಾರೆ. ಆದ್ರೆ ನಿಜವಾಗ್ಲೂ ಈ ಭೂಮಿನ ತಾಯಿನ ನಂಬ್ಕೊಂಡವ್ರು ಯಾವತ್ತೂ ಕೂಡ ಅವನು ಲಾಸ್ ಆಗಿಲ್ಲ. ಕೊನೆಗಾಲದಲ್ಲಿ ಸತ್ತಾಗ ಮಣ್ಣಾಗ್ಲೇಬೇಕು, ಇದೇ ಮಣ್ಣಿಗೆ ಬರಬೇಕು. ಅವ್ನು ಯಾವುದೇ ಶ್ರೀಮಂತ ವ್ಯಕ್ತಿ ಆಗಿರ್ಲಿ ಅಥವಾ ಅವ್ನು ಯಾವುದೇ ಇದರಲ್ಲಿ UK ಹೋಗಿರ್ಲಿ, ಅವ್ನು US ಗೆ ಹೋಗಿರ್ಲಿ, ದುಬೈಗೆ ಹೋಗಿರ್ಲಿ, ಎಲ್ಲಿಗೆ ಬಂದ್ರು ಕೂಡ ಮತ್ತೆ ತಮ್ಮ ಮರಳಿ ಸ್ವಂತ ಮಣ್ಣಿಗೆ. ತವರಿಗೆ ಮರಳು ಮಣ್ಣಿಗೆ ಬರಲೇಬೇಕು. ಇದೇ ಈಗಿನ ನಮ್ಮ ಸತ್ಯ. ಕಟು ಸತ್ಯ ಇದು. ಯಾಕೆಂತಂದ್ರೆ ಭೂಮಿ ತಾಯಿ ನೀನ್ ಎಲ್ಲಿ ತನಕ ಹೋದ್ರು ನಾನೇನ್ ಕೈ ಬಿಡಲ್ಲ ಅಂತ ಹೇಳ್ತಾಳೆ. ನೀನ್ ನನಗೆ ಮೋಸ ಮಾಡೋದ್ರು ಕೂಡ ನಾನು ಕೈ ಬಿಡಲ್ಲ, ಸರಿನಾ? ನೀನ್ ನನ್ನ ಮರ್ತೋಗಿರು, ಆದ್ರೂ ನೀನು ಕೊನೆಗಾಲಕ್ಕೆ ನನ್ನ ಹತ್ರನೇ ಬರ್ಬೇಕು ಅನ್ನೋದು ಆ ತಾಯಿಯ ಒಂದು ಕೃಪೆ. ಅದಕ್ಕೋಸ್ಕರ ನಾವ್ ಹೇಳೋದೇನಂತಂದ್ರೆ ಯುವ ರೈತರುಗಳಲ್ಲಿ ಆದಷ್ಟು ಪರ್ಯಾಯ ಬೆಳೆಗಳನ್ನ ಬೆಳೆಯೋದಕ್ಕೆ ಪ್ರಯತ್ನ ಮಾಡಿ. ಬೆಳೆಯೋದಕ್ಕೆ ಪ್ರಯತ್ನ ಮಾಡಿ. ಗೊತ್ತಿಲ್ಲ ಅಂತಂದ್ರೆ ಕೆಲವೊಂದು ಕೃಷಿ ವಿಜ್ಞಾನಿಗಳನ್ನ ಅಥವಾ ಕೃಷಿ ತಜ್ಞರುಗಳನ್ನ ಹೋಗಿ ಅವ್ರ ಹತ್ರ ಮುಕ್ತವಾಗಿ ಚರ್ಚೆ ಮಾಡ್ರಿ. ಆಮೇಲೆ ಕೆಲವೊಂದು ತೋಟಗಳಿಗೆ ಸುಮ್ಮನೆ ಎಲ್ಲೋ ಕೂತು ಕಾಲನ ಮಾಡ್ತಾ ಇರ್ತಾರೆ. ಯಾವುದೋ ತೋಟಕ್ಕೆ ಹೋಗ್ಬೇಕು, ನೋಡ್ಬೇಕು, ಇದಕ್ಕೆ ಯಾವ ರೀತಿ ಗೊಬ್ಬರ ಕೊಡ್ತಾ ಇದ್ದೀರಾ, ಇದಕ್ಕೆ ಯಾವ ರೀತಿ ಮಣ್ಣು ಬೇಕು, ಇದನ್ನೆಲ್ಲ ಪೂರ್ತಿ ಅವರಿಂದ ತಿಳ್ಕೋಬೇಕು. ಯಾಕೆಂತಂದ್ರೆ 4 ಜನ ಮುದ್ದೆ ಕೂತಿ ನಾವು ಕಲಿಯೋದು ವಿದ್ಯೆ, 4 ಜನ ನಮಗೆ ಬೈದು ಹೇಳಿದಾಗ ಬುದ್ಧಿ ಬರುತ್ತೆ. ಹಂಗಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ 4 ಜನದ ಸುತ್ತಮುತ್ತ ನಾವು ತಿಳ್ಕೋಬೇಕು. ಅಲ್ಲಿ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಯಾಕೆಂತಂದ್ರೆ ನಾವು ಈಗ ಪ್ರತಿಯೊಂದು ವಿದ್ಯಮಾನಗಳಲ್ಲೂ ಕೂಡ ಈಗ ಬರ್ತಿರೋದಕ್ಕೆ ಒಳ್ಳೇದು ಕೆಟ್ಟದ್ದು ಎರಡೂ ಬರುತ್ತೆ. ಕೆಲವೊಂದು ಸಂದರ್ಭಗಳು ನಾವು ಯಾವುದೋ ಒಂದು ಸಿನಿಮಾ ನೋಡಕ್ ಹೋದಾಗ ನಾವು ಹಾಡು ಬರುತ್ತೆ, ಅದನ್ನ ನಾವು ಹಾಡನ್ನ ಹಾಡಾಗೆ ಸ್ವೀಕರಿಸ್ಕೊಂಡ್ರೆ ಓಕೆ. ಏನೋ ಫೈಟ್ ಸೀನ್ ಬರುತ್ತೆ, ಅದನ್ನ ಫೈಟ್ ಆಗಿ ಸ್ವೀಕರಿಸ್ಕೊಂಡ್ರೆ ಓಕೆ. ಅದೇ ರೀತಿ ಮಾಡ್ತಾರಂತ ನಾವು ಹೊರ ಒಂದು ಮಾಡಲಿಕ್ಕೆ ಆಗಲ್ಲ. ಅದೇ ರೀತಿನೇ ನಾವು ಕೆಲವೊಬ್ಬರು ರೈತರ ಹತ್ರ ಹೋದಾಗ ಅವ್ರು ಒಳ್ಳೇದು ಹೇಳಿರ್ತಾರೆ, ಕೆಟ್ಟದ್ದು ಹೇಳಿರ್ತಾರೆ. ಅವ್ರು ಮಾಡಿದಾಗ ನಾವು ಇದನ್ನ ವ್ಯವಸ್ಥಿತವಾಗಿ ಯಾವ ರೀತಿ ನಾವು ನಿರೂಪಿಸ್ಕೊಂಡೆ ಹೋಗ್ಬೇಕು ಇದನ್ನ ಅಂತ ಹೇಳಿ ಯೋಚನೆ ಮಾಡಬೇಕು. ನಿಮ್ಮ ಹವಾಮಾನಕ್ಕೆ, ನಿಮ್ಮ ವಾತಾವರಣಕ್ಕೆ ಯಾವ್ದು ಹೊಂದತ್ತೆ ಅದನ್ನ ನೋಡಿ ನೀವು ಬದಲಾವಣೆ ತರಬೇಕು. ಮಾಡ್ಕೊಳ್ಬೇಕಾಗತ್ತೆ.